ಹಾಯ್ ನಮಸ್ತೆ ಎಲ್ರಿಗೂ. ಇದು ಮಂಡೇ ಬೆಳಿಗ್ಗೆ ಮಗನ ಲಂಚ್ ಬಾಕ್ಸ್ ಪ್ರಿಪ್ರೇಷನ್ ಮಿನಿ ವ್ಲಾಗು. ಹೊರಗಡೆ ಅಂಗಳ ಎಲ್ಲ ಕ್ಲೀನ್ ಮಾಡಿ ಬಂದು ಈಗ ಅಡುಗೆನ ಶುರು ಮಾಡ್ತಾ ಇದ್ದೀನಿ. ಒಂದು ಕುಕ್ಕರಲ್ಲಿ ಸ್ವಲ್ಪ ಕ್ಯಾರೆಟು, ಬೀನ್ಸು, ನೆನೆಸಿರೋಂಥ ಬಟಾಣಿ ಕಾಳು, ಉಪ್ಪು ಮತ್ತು ನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. 2 ವಿಷಲ್ ಬರಲಿ ಇದು. ಅಷ್ಟರಲ್ಲಿ ಈ ವೆಜ್ ಕುರ್ಮಾಗೆ ಮಸಾಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಒಂದು ಜಾರಲ್ಲಿ 1 ಈರುಳ್ಳಿನಲ್ಲಿ ಅರ್ಧನ ಮಾತ್ರ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ 1 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, 1 ಚಮಚ ಸೋಂಪು ಇಷ್ಟನ್ನ ಹಾಕಿ ರುಬ್ಬಿ ಎತ್ತಿಟ್ಕೊಂಡು ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ಅದಕ್ಕೆ 1 ಇಂಚ್ನಷ್ಟು ಚಕ್ಕೆ, 3 ಲವಂಗ, 1 ಏಲಕ್ಕಿ, ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿನ ಹಾಕಿ ಉಳಿದಿರೋ ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಬಾಡಿಸ್ಕೊಂಡು ರುಬ್ಬಿರೋಂಥ ಪೇಸ್ಟ್ನ ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲನ ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡು ಬೆಂದಿರೋ ತರಕಾರಿನ ಇದಕ್ಕೆ ಹಾಕಿ ಅದೇ ಮಿಕ್ಸಿ ಜಾರಲ್ಲೇನೆ ನೆನೆಸಿರೋ ಗೋಡಂಬಿ, 1 ಚಮಚ ಗಸಗಸೆನ ಹಾಕಿ ರುಬ್ಬಿ ಇದನ್ನು ಕೂಡ ಹಾಕಿ 3 ರಿಂದ 4 ನಿಮಿಷ ಕುದಿಸಿದ್ರೆ ತುಂಬಾನೇ ರುಚಿಯಾಗಿರುವಂಥ ವೆಜ್ ಕುರ್ಮಾ, ಅದರಲ್ಲೂ ಹೆಲ್ದಿಯಾಗಿ ರೆಡಿ ಆಗಿಬಿಡುತ್ತೆ. ಗೋಡಂಬಿ ಪೇಸ್ಟ್ ಹಾಕಿರೋದ್ರಿಂದ ಇದ್ರ ಕನ್ಸಿಸ್ಟೆನ್ಸಿ ಕುದಿತಾ ಸ್ವಲ್ಪ ತಿಕ್ಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿದ್ದೀನಿ. ನಾನು ಯೂಶಲ್ ಆಗಿ ವೆಜ್ ಕುರ್ಮಾಗೆ ಕೊಬ್ಬರಿ ಎಲ್ಲ ಯೂಸ್ ಮಾಡಲ್ಲ, ಇದೇ ಥರನೇ ಮಾಡ್ತೀನಿ. ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೆ ಇವತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಮಿನಿ ಪಾಲಕ್ ಪರಾಟನ ಮಾಡಿದ್ದೆ. ಅಂದರೆ ಚಪಾತಿ ಹಿಟ್ಟನ್ನು ನಾದ್ಕೊಳ್ಳುವಾಗ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಹಾಕಿ ನಾದ್ಕೊಂಡಿದ್ದೆ. ಸೊ ಮಕ್ಕಳಿಗೆ ಈ ರೀತಿ ಪುಟ್ಟಾಗಿ ಅಥವಾ ಏನಾದರೂ ಡಿಸೈನ್ ಆಗಿ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಅವನಿಗೆ ಮಾತ್ರ ಈ ಥರ ಬಾಕ್ಸಿಂಗ್ ಮಾಡಿರೋದು, ನಮಗೆ ನಾರ್ಮಲ್ ಪರಾಟನೇ ಮಾಡ್ಕೊಂಡಿದ್ದೆ. ಸೊ ವೆಜ್ ಕುರ್ಮಾ ಅಂತೂ ಈಗ ರೆಡಿ ಆಗಿದೆ. ಇದೆರಡೂ ಕೂಡ ಪೂರ್ತಿ ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಿದ್ದೀನಿ. ಹಾಗೆ ಇವತ್ತು ಸ್ನ್ಯಾಕ್ಸಿಗೆ ಅಂತ ಪಪ್ಪಾಯ ಕಳಿಸ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದಾಗಿಂದ ಮಕ್ಕಳು ಸ್ಕೂಲಿಗೆ ಹೋಗೋವರೆಗೂ ಎಷ್ಟು ಗಡಿಬಿಡಿ ಆಗುತ್ತೆ ಅಲ್ವಾ. ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಬಾಯ್, ಥ್ಯಾಂಕ್ ಯು.